ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ಕೆಲಸನ ಮಾಡಿ, ಮಣ್ಣಿಂದ ಹಿಡಿದು ಜಲ್ಲಿ, ಕಲ್ಲು, ಇಟ್ಕೆ, ಪ್ರತಿ ಒಂದಕ್ಕೂ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನು ಪ್ರೊಸೆಸಿಂಗ್ ಇದೆಯೋ ನೀವು ಯಾವ ಕೆಲಸ ಮಾಡಿದ್ರು ಲೇಬರ್ ಗಳನ್ನ ಮಾಡಿಸ್ಕೋಬಹುದು. ನೀವು ಅದೇ ಕೆಲಸ ಇದೇ ಕೆಲಸ ಅಂತ ಇಲ್ಲ. ಈ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ನೀವು ಏನ್ ಕೆಲಸ ಮಾಡ್ತೀರಿ, A to Z ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಮಾಡಿ ಲೇಬರ್ ಕಾರ್ಡ್ನ ಮಾಡಿಸ್ಕೋಬಹುದು. ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ತುಂಬಾ ಬೆನಿಫಿಟ್ಸ್ ಇರುವಂತದ್ದು. ದಯವಿಟ್ಟು ನಮ್ಮ ಕರ್ನಾಟಕದಾದ್ಯಂತ ಯಾರ್ಯಾರು ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ, ಪೈಂಟ್ ಕೆಲಸಕ್ಕೆ ಸಂಬಂಧಪಟ್ಟಂಗೆ, ಚೇಂಬರ್ ಕೆಲಸಕ್ಕೆ ಸಂಬಂಧಪಟ್ಟಂಗೆ, ರೋಡ್ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಬೋರ್ಡರ್ಸ್, ಜಲ್ಲಿ ಶಿಫ್ಟಿಂಗ್ ಮಾಡುವಂತದ್ದು, ಈ ತರ ಯಾವುದೇ ಕೆಲಸ ಆಗಿರ್ಲಿ, ಯಾವುದೇ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಲೇಬರ್ ಕಾರ್ಡ್ನ ಕಂಪಲ್ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪಾ, ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳಿಗೆ ಮದುವೆ ಆದಂತ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ 2 ಮಕ್ಕಳುಗಳಿಗೆ ಸಂಬಂಧಪಟ್ಟಂಗೆ 70 ಸಾವಿರ ಬರುತ್ತೆ. ಪ್ರತಿಯೊಬ್ಬರಿಗೂ 2 ಮಕ್ಕಳಿಗೆ ಮಾತ್ರ ಬರುತ್ತೆ. ಒಂದು ಲೇಬರ್ ಕಾರ್ಡ್ ಇರೋವಂತರಿಗೆ ಗಂಡ ಹೆಂಡತಿ ಯಾರಿಗಾದ್ರೂ ಸರಿ 2ಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಆನಂತರ ನಿಮ್ಗೆ 60 ವರ್ಷ ಕಂಪಲ್ಸರಿ ಆದ್ಮೇಲೆ ಪ್ರತಿಯೊಬ್ರು ಲೇಬರ್ ಕಾರ್ಡ್ ಇರುವಂತವ್ರಿಗೆ 3,000 ರೂಪಾಯಿ ಪಿಂಚಣಿ ಬರುತ್ತೆ. 3,000 ರೂಪಾಯಿ ಪಿಂಚಣಿ. ಇನ್ನ ಅಪಘಾತ ವಿಮೆ ಅಂತ ಇರುತ್ತೆ. ನೀವೇನಾರ ಮಿಸ್ ಆಗಿ ಗಾರೆ ಕೆಲಸ ಸಂಬಂಧಪಟ್ಟಂತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೋ, ಇಲ್ಲ ಕ್ಯೂರಿಂಗ್ ಮಾಡ್ಬೇಕಾದ್ರೋ, ಇಲ್ಲ ಕರೆಂಟ್ ವೈರ್ ಎಳಿಬೇಕಾದ್ರೋ, ಏನೋ ಒಂದು ಸಮಸ್ಯೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೇ ಒಂದಾಗಿ ಡೆತ್ ಆದ್ರೆ 5 ಲಕ್ಷ ಇತ್ತು, ಈಗ 8 ಲಕ್ಷಕ್ಕೆ ಅದನ್ನ ಜಾರಿ ಮಾಡಿದ್ದಾರೆ. 8 ಲಕ್ಷದವರೆಗೂ ನಿಮ್ಮ ಮನೆಯವರಿಗೆ ಯಾರು ನಾಮಿನಿ ಕೊಟ್ಟಿರ್ತೀರಿ ನಿಮ್ಮ ಮಿಸಸ್ಗೆ ಅಂತವ್ರಿಗೆ ಬರುವಂತದ್ದು. ಅದಾದ್ಮೇಲೆ ಮಕ್ಕಳಿಗೆ ಶೈಕ್ಷಣಿಕವಾಗಿ 1ನೇ ಕ್ಲಾಸಿಂದ ನೀವು ಎಲ್ಲಿ ತನಕ ಎಜುಕೇಶನ್ ಕೊಡಿಸ್ತೀರೋ ಅಲ್ಲಿವರೆಗೂ ಎಜುಕೇಶನ್ಗೆ ಶೈಕ್ಷಣಿಕ ಸಹಾಯಧನ ಅಂತ ಬರುತ್ತೆ. 1ರಿಂದ 5ನೇ ಕ್ಲಾಸ್ ವರೆಗೂ 3ರಿಂದ 4 ಸಾವಿರ ಬರುತ್ತೆ ಇಯರ್ಲಿ. ಆಮೇಲೆ ಯಾವ್ಯಾವ ಎಜುಕೇಶನ್ ಎಷ್ಟೆಷ್ಟು ನಿಮ್ಗೆ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟಕ್ಕೂ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಇದಾದ ನಂತರ ಆರ್ಥಿಕ ಸಹಾಯಧನ ಅಂತ ಕೆಲವೊಂದು ಸ್ಕೀಮ್ಗಳಲ್ಲಿ ಬರುತ್ತೆ. ಆಮೇಲೆ ಏನಾದ್ರೂ ಆಕ್ಸಿಡೆಂಟ್ ಆದಂತಹ ಸಮಯದಲ್ಲಿ 15ರಿಂದ 20 ಸಾವಿರದವರೆಗೂ ಕ್ಲೈಮ್ ಆಗುವಂತದ್ದಿದೆ. ಆಮೇಲೆ ಕೆಲವೊಂದಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ ಇನ್ಕ್ಲೂಡಿಂಗ್ ಆಗುತ್ತೆ. ಆ ಇನ್ಕ್ಲೂಡಿಂಗ್ ಆಗೋಂಥದ್ರಲ್ಲಿ ಇನ್ನು ಜಾಸ್ತಿನೇ ಕ್ಲೈಮ್ ಆಗುತ್ತೆ. ಇಷ್ಟೆಲ್ಲಾ ಬೆನಿಫಿಟ್ಸ್ ಇದೆ. ದಯವಿಟ್ಟು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋವಂಥವ್ರು ನಿಮ್ಗೆ 500ರಿಂದ 1000 ರೂಪಾಯಿ ಖರ್ಚು ಬೀಳುತ್ತೆ. ಹೇಳ್ತಾರೆ 50 ರೂಪಾಯಿ ಲೇಬರ್ ಕಾರ್ಡ್ ಆಗುತ್ತೆ, 100 ರೂಪಾಯಿ ಲೇಬರ್ ಕಾರ್ಡ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಒಬ್ರು ಅಪ್ಲಿಕೇಶನ್ ಹಾಕೋದಕ್ಕೆ 400 ರೂಪಾಯಿ ಕಂಪಲ್ಸರಿ ಫೀಸ್ ಮಾಡ್ತಾರೆ ಲೇಬರ್ ಕಾರ್ಡ್ಗೆ. ಇನ್ನ ಈಗ ಲೇಬರ್ ಡಿಪಾರ್ಟ್ಮೆಂಟ್ ಮುಂಚೆ 40 ರೂಪಾಯಿ ಇತ್ತು, ಇವಾಗ ಲೇಬರ್ ಡಿಪಾರ್ಟ್ಮೆಂಟ್ ಅವರೇ 100 ರೂಪಾಯಿನ ಸ್ಕ್ಯಾನ್ ಮಾಡಿಸ್ತಾ ಇದಾರೆ ಒಂದು ಲೇಬರ್ ಕಾರ್ಡ್ ಮಾಡೋದಕ್ಕೆ. ಟೋಟಲ್ 600ರಿಂದ 700 ರೂಪಾಯಿ ಲೇಬರ್ ಕಾರ್ಡ್ ಆಗುತ್ತೆ. ನೀವು ಲೇಬರ್ ಕಾರ್ಡ್ ಮಾಡಿಸೋದಕ್ಕಿಂತ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪರೇಷನ್ ಮಾಡಿ ಇಟ್ಕೋಬೇಕಾಗುತ್ತೆ. ಏನು ಆ ಡಾಕ್ಯುಮೆಂಟ್ಸ್ಗಳು ಅಂದ್ರೆ, ಮೊದಲನೇದು ಆಧಾರ್ ಕಾರ್ಡು, ನಿಮ್ಮ ಮನೆಯವ್ರದ್ದು ರೇಷನ್ ಕಾರ್ಡು, ನಿಮ್ಮ ಮಕ್ಕಳದು ಆಧಾರ್ ಕಾರ್ಡು, ಏನೇನು ಎಜುಕೇಶನ್ ಮಾಡ್ತಾ ಇದ್ರೆ ಆ ಎಜುಕೇಶನ್ ಅಲ್ಲಿ ಫಿಲ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ನಿಮ್ ಬ್ಯಾಂಕ್ ಪಾಸ್ಬುಕ್, ಒಂದು ಫೋಟೋ, ಇಷ್ಟು ಕಂಪಲ್ಸರಿ ಬೇಕಾಗುತ್ತೆ. ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದೀರಿ ಅವ್ರದ್ದು ಒಂದು ಆಧಾರ್ ಕಾರ್ಡ್ ತಗೊಳ್ಳಿ. ಆ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಅಲ್ಲಿ ಆ ಆಧಾರ್ ಕಾರ್ಡ್ ನ ಫಿಲ್ ಮಾಡಿ ಅವ್ರ ನಂಬರ್ ಹಾಕಿ ಅದೇ ಜಾಗದಾಗ ಕೆಲಸ ಮಾಡ್ತಾ ಇದೀವಿ ಅಂತ ಮೆನ್ಷನ್ ಮಾಡಿ. ಇಲ್ಲ ನಿಮ್ದು ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ಕಾರ್ಮಿಕ ಸಂಘಟನೆ ಇದ್ರೆ ಅವರಿಂದ ಒಂದು ಸಿಗ್ನೇಚರ್ ತಗೊಂಡು ಅದ್ರ ಆ ಫೈಲಿಗೆ ಕೆಲಸ ಮಾಡ್ತಾ ಇರೋದು ಕನ್ಫರ್ಮೇಶನ್ ಅಂತ ಅದನ್ನ ಆಡ್ ಮಾಡ್ಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮ್ಗೆ ಲೇಬರ್ ಕಾರ್ಡು ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಆಗುತ್ತೆ. ನೀವು ಅದನ್ನ ಬಿಟ್ಟು ಏಕಾಏಕಿ ಯಾವ್ದೋ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಸುಮ್ನೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಲೇಬರ್ ಕಾರ್ಡು ಬರೋದಿಲ್ಲ. ನೀವು ಗಾರೆ ಕೆಲಸ ಮಾಡ್ತಾ ಇದೀರ ಅಂತ ಕನ್ಫರ್ಮೇಶನ್ ಕಾಲ್ ಮಾಡ್ತಾರೆ. ನೀವು ಯಾರು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರಿ ಅವ್ರಿಗೆ ಕಾಲ್ ಮಾಡ್ತಾರೆ. ಅವ್ರ ನಿಮ್ ಬಗ್ಗೆ ಮಾಹಿತಿ ಇದ್ದು ಅವರು ಗಾರೆ ಕೆಲಸ ಮಾಡ್ತಾ ಇರೋದು ನೀವು ನಿಜ ಅಂತ ಹೇಳಿದ್ರೆ ಮಾತ್ರ ಅದು ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ಕಾರ್ಮಿಕ ಅಧಿಕಾರಿಗಳು ಅದನ್ನ ರದ್ದು ಮಾಡ್ತಾರೆ. ಹೀಗಾಗಿ ನೀವು ಕೆಲಸ ಮಾಡುವಂತ ಜಾಗದಲ್ಲಿ ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇದೀರಿ ಅಟ್ಲೀಸ್ಟ್ ವರ್ಷದಲ್ಲಿ ನೀವು ಪೂರ್ತಿ ಮಾಡ್ಬೇಕು ಅಂತ ಏನಿಲ್ಲ, ಒಂದು 90 ದಿನ 1 ವರ್ಷದಲ್ಲಿ ನೀವು ಕೆಲಸ ಮಾಡಿದ್ರೆ ಸಾಕು, ಆ ಲೇಬರ್ ಕಾರ್ಡ್ ನಿಮ್ಗೆ ಸಿಗುತ್ತೆ. ಇದು ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂತ ಮಾಹಿತಿ. ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ.
ಈ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಜನ, ಎಷ್ಟೋ ಜನ, ಲಕ್ಷಾಂತರ ಜನ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊಂತೀನಿ. ಧನ್ಯವಾದ.